ಪ್ರೀತಿಯ ವಿದ್ಯಾರ್ಥಿಗಳೇ, ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಧ್ಯಯನ ನಡೆಸ್ತಿರ್ತಕ್ಕಂಥ ಮೂರನೆಯ ಸೆಮಿಸ್ಟರ್ಗೆ ಅಂದರೆ BA, BSc, BCA, BSW ಈ ಥರದ ಕೋರ್ಸ್ಗಳಿಗೆ ಇಟ್ಟಿರ್ತಕ್ಕಂತಹ ಕನ್ನಡ ಪಠ್ಯ ಯಾವುದು ಅಂತಂದರೆ ಕನ್ನಡ ಡಿಂಡಿಮ ಅಂತೇಳಿ ಕರಿತೀವಿ. ಈ ಕನ್ನಡ ಡಿಂಡಿಮ ಅಂತಕ್ಕಂಥ ಪಠ್ಯ ಬಹಳ ಮುಖ್ಯವಾಗಿ 3 ಥೀಮ್ಗಳಲ್ಲಿ ವಿಸ್ತರಿಸಿಕೊಂಡಿದೆ. ಒಂದು ಧಾರಣ ಅಂತ ಕರಿತೀವಿ, ಇನ್ನೊಂದು ಮನನ, ಇನ್ನೊಂದು ಅನುಷ್ಠಾನ ಅಂತ ಕರಿತೀವಿ. ಟು ಅಡ್ಯಾಪ್ಟ್, ಟು ಥಿಂಕ್ ಪ್ರಾಪರ್ಲಿ, ಟು ಗೋ ಟು ಪ್ರೋಗ್ರೆಸ್ ಅಂತಕ್ಕಂಥ ಅರ್ಥದಲ್ಲಿ ವಿಸ್ತರಿಸ್ಕೊಳ್ಳುತ್ತೆ. ಮಾಗುವಿಕೆ, ಮೆಲುಕು ಹಾಕ್ತಕ್ಕಂಥದ್ದು, ಆಮೇಲೆ ಕಾರ್ಯರೂಪಕ್ಕೆ ತರ್ತಕ್ಕಂತಹದ್ದು. ನಾವು ಯಾವುದೇ ಒಂದು ವಿಚಾರವನ್ನು ಹೇಳಿದಾಗ ಮೊದಲಿಗೆ ಅದನ್ನು ಸ್ವೀಕರಿಸ್ತಕ್ಕಂಥ ಗುಣ ಇರಬೇಕು. ಮೊದಲು ಅದನ್ನು ನಮ್ಮ ಮನಸ್ಸಿನ ಒಳಗೆ ಬಿಟ್ಕೋಬೇಕು. ಏನು ಹೇಳ್ತಾ ಇದ್ದಾರೆ, ಆ ಹೇಳಿರ್ತಕ್ಕಂಥ ವಿಚಾರವನ್ನು ನಮ್ಮ ಒಳಗೆ ಅದನ್ನು ಮೆಲುಕು ಹಾಕಬೇಕು, ಅದನ್ನು ಮಂಥನ ಮಾಡಬೇಕು. ಹೇಳಿರ್ತಕ್ಕಂಥದ್ದು ಸರಿಯೋ ತಪ್ಪು ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಬೇಕು. ಆ ನಂತರದಲ್ಲಿ ಅದನ್ನು ರೂಪಕ್ಕೆ ತರಬೇಕು. ಈ ರೀತಿ ವಿದ್ಯಾರ್ಥಿಗಳು ಅಳವಡಿಸ್ಕೋಬೇಕು. ಇದೇ ನೆಲೆಯ ಒಳಗಡೆಗೆ ಇಲ್ಲಿ ಪಠ್ಯಗಳು ಅಂತಕ್ಕಂಥವು ವಿಸ್ತರಿಸ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಕನ್ನಡ ಡಿಂಡಿಮ ಅಂತಕ್ಕಂಥ ಪಠ್ಯದಲ್ಲಿ ಸುಮಾರು 16 ಅಧ್ಯಾಯಗಳಿರ್ತಕ್ಕಂಥದ್ದು. ಕನ್ನಡ ಡಿಂಡಿಮ ಅಂತಕ್ಕಂಥ ಇಂಡೆಕ್ಸ್ ಅಥವಾ ಪರಿವಿಡಿಯಲ್ಲಿ ಎಷ್ಟು ಅಧ್ಯಾಯಗಳಿದ್ದಾವೆ? 16 ಅಧ್ಯಾಯಗಳಿದ್ದಾವೆ. ಈ ಪಠ್ಯಕ್ರಮದಲ್ಲಿ ನಾಡು, ನುಡಿ, ಜಲ, ಸಾಮಾಜಿಕ, ರಾಜಕೀಯ, ಭೌಗೋಳಿಕ, ಆರ್ಥಿಕ, ಚಾರಿತ್ರಿಕ, ಕಲಾತ್ಮಕ, ಸಂವೇಗಾತ್ಮಕ ಸಂವೇದನೆಗಳನ್ನು ಧನಾತ್ಮಕ ದೃಷ್ಟಿಯಿಂದ ಸಂಗ್ರಹಿಸಿ ಇಲ್ಲಿ ಅವರು ಕೊಟ್ಟಿದ್ದಾರೆ. ಪ್ರಸ್ತುತ ಪಠ್ಯದ ಪರಿಕಲ್ಪನೆಗಳು ಸೃಜನಶೀಲ ವ್ಯಕ್ತಿತ್ವಕ್ಕೆ ತುಡಿಯೋದನ್ನು ನಾವು ನೋಡಬಹುದು. ಹಾಗಾಗಿ ಅತ್ಯುಪಯುಕ್ತವಾಗಿರ್ತಕ್ಕಂತಹ ಕವಿತೆ, ಕತೆ, ನಾಟಕ, ಲೇಖನ, ಪತ್ರಲೇಖನಗಳನ್ನು ಈ ಪಠ್ಯದಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಪರಿವಿಡಿಯ 16 ಅಧ್ಯಾಯಗಳು ಯಾವುವು ಅಂತೇಳಿ ನಾವು ನೋಡೋದಾದರೆ, ಮೊದಲನೇ ಅಧ್ಯಾಯ ನಿನ್ನಂತೆ ವಿಗತ ಚಿತ್ತರು ಮೊಳರೆ. ಮೊದಲನೆಯ ನಾಗವರ್ಮ ಬರೆದಿರ್ತಕ್ಕಂಥ ಕರ್ನಾಟಕ ಕಾದಂಬರಿಯಿಂದ ಈ ಕಾವ್ಯ ಭಾಗವನ್ನು ಆರಿಸ್ಕೊಂಡಿದ್ದಾರೆ. ಇಲ್ಲಿ ಪುಂಡರಿಕ ಮತ್ತು ಮಹಾಶ್ವೇತೆಯ ಪ್ರೇಮ ಅಂತಕ್ಕಂಥದ್ದು ಅಂಕುರಿಸಿದ ಸಂದರ್ಭದ ವಿವರಣೆಗಳನ್ನು ನಾವಿಲ್ಲಿ ನೋಡಬಹುದು. ಅಚ್ಚೋದ ಸರೋವರದ ವರ್ಣನೆಗಳನ್ನು ಇಲ್ಲಿ ನಾವು ನೋಡಬಹುದು. ಕನ್ನಡದ ಮೊದಲ ಪ್ರೇಮ ಕಾವ್ಯವಾಗಿದು ಕಾಣಿಸ್ಕೊಂಡಿದೆ. ಯಾವುದು? ಕರ್ನಾಟಕ ಕಾದಂಬರಿ ಅಂತಕ್ಕಂಥದ್ದು. ಆ ಕಾದಂಬರಿಯಲ್ಲಿ ಬರ್ತಕ್ಕಂತಹ ಮಹಾಶ್ವೇತೆಯ ವೃತ್ತಾಂತದ ಒಳಗಡೆಗೆ ನಾವು ಈ ಕಾವ್ಯ ಭಾಗವನ್ನು ಗುರುತಿಸ್ತೀವಿ. ಇನ್ನು ಎರಡನೇ ಅಧ್ಯಾಯ ಪ್ರಭುಲಿಂಗ ಲೀಲೆ. ಚಾಮರಸ ಬರೆದಿರತಕ್ಕಂತಹ ಪ್ರಭುಲಿಂಗ ಲೀಲೆಯ ಒಂದು ಭಾಗವನ್ನು ನಿಮಗೆ ಇಟ್ಟಿದ್ದಾರೆ. ಇಲ್ಲಿ ಅಲ್ಲಮ್ಮ ಪ್ರಭುವಿನ ವ್ಯಕ್ತಿತ್ವವನ್ನು, ಅದರ ಜೊತೆಗೆ ಪರಿಪೂರ್ಣತೆಡೆಗೆ ಸಾಗುವಾಗ ಅಲ್ಲಮ್ಮ ಎದುರಿಸ್ತಕ್ಕಂತಹ ಆ ಸಂದರ್ಭವನ್ನು ಈ ಕಾವ್ಯ ಭಾಗದಲ್ಲಿ ನಾವು ತಿಳ್ಕೋಬಹುದು. ಇನ್ನು ಮೂರನೇ ಅಧ್ಯಾಯ ಜಗವೇ ಕೂಡಲ ಸಂಗಮ. ಸಿದ್ದಯ್ಯ ಪುರಾಣಿಕರು ಬರೆದಿರ್ತಕ್ಕಂಥ ಒಂದು ಕವಿತೆ. ಈ ಕವಿತೆಯ ಒಳಗೆ ಎಲ್ಲರೂ ಎಲ್ಲರಿಗಾಗಿ ಸಮಭಾವ ಸಮಚಿತ್ತ ಸಹಕಾರದಿಂದ ಕೂಡಿ ಬಾಳ್ತಕ್ಕಂಥ ನೆಲೆಯಲ್ಲಿ ಕವಿತೆ ಅನಾವರಣಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಪ್ರಕೃತಿಯಲ್ಲಿ ಬರ್ತಕ್ಕಂಥ ಅನೇಕ ಅಂಶಗಳನ್ನು ಇಲ್ಲಿ ಹೋಲಿಕೆ ಮಾಡ್ತಾ ಇಲ್ಲಿ ವಿವರಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನಾಲ್ಕನೇ ಅಧ್ಯಾಯ ಇಬ್ಬರು ರೈತರು. ಕಥನ ಸಾಹಿತ್ಯ ಅಂದ ಕೂಡಲೇ ನಮಗೆ ನೆನಪಾಗ್ತಕ್ಕಂಥದ್ದು ಸುರಮೆಕ್ಕುಂಡಿ ಅವರು. ಹಾಗಾಗಿ ಸುರಮೆಕ್ಕುಂಡಿ ಅವರು ಬರೆದಿರ್ತಕ್ಕಂತಹ ಇಬ್ಬರು ರೈತರು ಅಂತಕ್ಕಂಥ ಪದ್ಯವನ್ನು ಇಲ್ಲಿಟ್ಟಿದ್ದಾರೆ. ಇಲ್ಲಿ ಇಬ್ಬರು ರೈತರಾಗಿರ್ತಕ್ಕಂತಹ ಕುಂಭರಾಮ ಮತ್ತು ಭೈರೋಸಿಂಹ ಅಂತಕ್ಕಂಥವ್ರ ಮೂಲಕ ಕವಿತೆ ಕಾಳಿದಾಸನ ಕಾಲಕ್ಕೆ ಓದುಗರನ್ನು, ಕೇಳುಗರನ್ನು ಅದು ಕರ್ಕೊಂಡು ಹೋಗ್ತಕ್ಕಂಥ ಕ್ರಿಯೆಯಲ್ಲಿ ಇದು ಅನಾವರಣಗೊಂಡಿರೋದನ್ನು ನಾವಿಲ್ಲಿ ನೋಡ್ತೀವಿ. ನಾಲ್ಕನೇ ಅಧ್ಯಾಯ ಕೆಡಹಬಲ್ಲರು ಅವರು ಕಟ್ಟಬಲ್ಲೆವು ನಾವು ಅಂತಕ್ಕಂಥ ಪದ್ಯವನ್ನು ಅಲ್ಲಮ್ಮ ಪ್ರಭು ಬೆಟದೂರು ಅವರು ಬರೆದಿದ್ದಾರೆ. ಈ ಪದ್ಯ ಭಾಗ ಸಮಾಜವನ್ನು ಕಟ್ಟತಕ್ಕಂತಹ ಬಗೆಯನ್ನು ಕುರಿತು ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಕೆಲವರಿಗೆ ಕೆಡುವ ಮನಸ್ಥಿತಿ ಇದ್ದರೆ, ಕೆಲವರಿಗೆ ಕಟ್ಟುವ ಮನಸ್ಥಿತಿ ಇರುತ್ತೆ.
ಕೆಡುವ ಮತ್ತು ಕಟ್ಟುವ ಮನಸ್ಥಿತಿಯ ನಡುವಿನ ಆ ವ್ಯತ್ಯಾಸಗಳನ್ನು ತಿಳಿಸ್ತಕ್ಕಂಥದ್ದು ಹಾಗೂ ಸಮಾಜವನ್ನು ಕಟ್ಟತಕ್ಕಂಥ ಬಗೆಯನ್ನು ಈ ಕವಿತೆ ನಮ್ಮಲ್ಲಿ ಚರ್ಚೆ ಮಾಡುತ್ತೆ. ಇನ್ನು 6ನೇ ಅಧ್ಯಾಯ ಭಾರತ ಯೋಧರ ಆಡು ಅಂತಕ್ಕಂಥದ್ದನ್ನು ಪುತಿನ್ ಅವರು ಬರೆದಿದ್ದಾರೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಸೈನಿಕರ ದೇಶ ಪ್ರೇಮ, ಶೌರ್ಯ, ನಾಡಿನ ಬಗೆಗಿನ ಅಭಿಮಾನ ಅಂತಕ್ಕಂಥದ್ದು ಯಾವ ರೀತಿ ಕವಿತೆಯಲ್ಲಿ ವ್ಯಕ್ತವಾಗಿದೆ ಅಂತೇಳಿ ನೋಡ್ಬೋದು. ಯಾಕಂದರೆ ಇವತ್ತು ನಮಗೆ ಸಿನಿಮಾ ನಟನಟಿಯರ ಹೆಸರು ಹೇಳ್ರಿ ಅಂದರೆ ಬಹಳ ಬೇಗ ಬಂದ್ಬಿಡ್ತಾವೆ, ಅಥವಾ ಕ್ರಿಕೆಟ್ ಆಟಗಾರರ ಹೆಸರು ಹೇಳ್ರಿ ಅಂದರೆ ಬಹಳ ಬೇಗ ಬಂದ್ಬಿಡ್ತಾವೆ. ಆದರೆ ಈ ದೇಶವನ್ನು ಕಾಯುವ, ಈ ದೇಶದ ರಕ್ಷಣೆಯಲ್ಲಿ ಇಡೀ ತಮ್ಮ ಕುಟುಂಬ, ತಮ್ಮ ಬದುಕನ್ನು ಧಾರೆ ಎರೆದಿರ್ತಕ್ಕಂಥ ಒಂದು 4 ಜನ ಸೈನಿಕರ ಹೆಸರು ಹೇಳ್ರಿ ಅಂದರೆ ನಮಗೆ ಬಹಳ ಬೇಗ ಬರಲ್ಲ ಇವತ್ತು. ಅಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಹಾಗಾಗಿ ಅಂಥ ಸೈನಿಕರ ಬಗ್ಗೆ ತಿಳ್ಕೋಬೇಕು, ಅವರ ತ್ಯಾಗ, ಅವರ ಶೌರ್ಯ, ದೇಶಪ್ರೇಮ, ಈ ಥರದ ನೆಲೆಗಳಲ್ಲಿ ಈ ಕವಿತೆ ವಿಸ್ತಾರವಾಗಿ ಹರಡಿಕೊಂಡಿದೆ. ನಾವು ಭಾರತದ ಯೋಧರು ಅಂದ್ಕೂಡಲೇ ಅನೇಕ ಜನರ ನೆನಪಾಗಬೇಕು ನಮ್ಮ ಕಣ್ಣು ಮುಂದೆ. ಅದು ಯೋಗೇಂದ್ರ ಸಿಂಗ್ ಯಾದವ್ ಆಗಿರ್ಬೋದು, ಮನೋಜ್ ಕುಮಾರ್ ಪಾಂಡೆ ಆಗಿರ್ಬೋದು, ಅಥವಾ ವಿಕ್ರಮ್ ಬಾತ್ರಾ ಆಗಿರ್ಬೋದು, ಅಥವಾ ಶೈತಾನ್ ಸಿಂಗ್ ಆಗಿರ್ಬೋದು, ಅಥವಾ ಕರ್ನಾಟಕದ ಕಾವೇರಪ್ಪ ಆಗಿರ್ಬೋದು, ಅಥವಾ ಹನುಮಂತಪ್ಪ ಕೊಪ್ಪದ್ ಇವರಾಗಿರ್ಬೋದು. ಇವತ್ತು ಅವರು ಕೂಡ ಬಹಳ ಮುಖ್ಯ ಅಂಥೇಳಿ ನಾವು ನೋಡ್ತಕ್ಕಂಥ ನೆಲೆಯಲ್ಲಿ ಈ ಕವಿತೆ ಹರಡಿಕೊಂಡಿದೆ. ಇನ್ನು 7ನೇ ಅಧ್ಯಾಯ ಚೌಪದಿಗಳು ಅಂತಕ್ಕಂಥ ಚೌಪದಿಗಳನ್ನು ಇಟ್ಟಿದ್ದಾರೆ. ಷಟ್ಪದಿಯ ಬ್ರಹ್ಮ ಅಂತ ಕರೆಸ್ಕೊಳ್ತಕ್ಕಂಥ ದಿನಕರ ದೇಸಾಯಿ ಅವರು ಬರೆದಿರ್ತಕ್ಕಂತಹ ಚೌಪದಿಗಳು. ಇವು 4 ಸಾಲಿನ ಪದ್ಯ, ಅಂತ್ಯಪ್ರಾಸದಿಂದ ಕೂಡಿರ್ತಕ್ಕಂಥ ಚೌಪದಿಗಳನ್ನು ನಾವು ಉರ್ದುವಿನ ಗಜಲ್ಗೆ ನಾವು ಹೋಲಿಕೆ ಮಾಡ್ತೀವಿ. ಇಂತಹ ಚೌಪದಿಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಮನುಷ್ಯ ಪ್ರೀತಿ, ರಾಷ್ಟ್ರ ಪ್ರೇಮ, ಸಮಾಜದ ವಿಡಂಬನೆ, ಭ್ರಷ್ಟತೆಯನ್ನು ಕುರಿತು ಈ ಚೌಪದಿಗಳು ಯಾವ ರೀತಿ ಚರ್ಚಿಸ್ತವೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ 8ನೇ ಅಧ್ಯಾಯ ಕನ್ನಡದ ಮೊಹರಂ ಪದಗಳು, ದಸ್ತಗೀರ್ ಆಲಿಭಾಯಿ ಅವರು ಬರೆದಿರ್ತಕ್ಕಂತಹ, ಸಂಗ್ರಹಿಸಿರ್ತಕ್ಕಂತಹ ಪದ್ಯ. ಇಲ್ಲಿ 2 ಪದ್ಯಗಳನ್ನು ಈ ಶೀರ್ಷಿಕೆ ಒಳಗೆ ಇಟ್ಟಿದ್ದಾರೆ. ಒಂದು ಅಣ್ಣ ತಂಗಿಯ ಪದ ಅಂತ ಕರಿತೀವಿ, ಇನ್ನೊಂದು ಅರಳಯ್ಯನ ಭಕ್ತಿ ಪದ ಅಂತೇಳಿ ಕರಿತೀವಿ. ಬಹಳ ಮುಖ್ಯವಾಗಿ ಕನ್ನಡದ ಮೊಹರಂ ಪದಗಳು ಯಾವುದನ್ನು ಕುರಿತು ಮಾತಾಡುತ್ತೆ ಅಂತಂದರೆ, ಸಂಬಂಧ ಶಾಶ್ವತವೇ ಹೊರತು ಸಂಪತ್ತಲ್ಲ ಅಂತಕ್ಕಂಥದ್ದನ್ನು ಅಣ್ಣ ತಂಗಿ ಪದ ವ್ಯಕ್ತಪಡಿಸಿದರೆ, ಇನ್ನೊಬ್ಬರ ಭಾವನೆಗಳನ್ನು ಗೌರವಿಸಬೇಕು ಅಂಥೇಳಿ ಅರಳಯ್ಯನ ಭಕ್ತಿ ಪದ ಅಂತಕ್ಕಂಥ ಭಾಗ ನಮಗೆ ತಿಳಿಸುತ್ತೆ. ಇನ್ನು 9ನೇ ಅಧ್ಯಾಯ ನನ್ನ ಚಿಕ್ಕ ತಂದೆಯವರ ಉಯಿಲ್, ಪಂಜೆ ಮಂಗೇಶ್ ರಾಯರು ಬರೆದಿರ್ತಕ್ಕಂತಹ ಕತೆ. ಇದರಲ್ಲಿ ಮುದ್ದಣ್ಣನ ಮಾನಸಿಕ ತಳಮಳ ಮತ್ತು ಉಯಿಲಿನಿಂದ, ಅಂದರೆ ವಿಲ್ ಅಂತ ಕರಿತೀವಿ, ಉಯಿಲು ಅಂದರೆ ವಿಲ್, ಈ ವಿಲ್ಲಿಂದ ಉಂಟಾಗಿರ್ತಕ್ಕಂಥ ಮಾನಸಿಕ ತಳಮಳಗಳನ್ನು ಈ ಕತೆ ಅಂತಕ್ಕಂಥದ್ದು ಯಾವ ರೀತಿ ವ್ಯಕ್ತಪಡಿಸಿದೆ, ಏನೆಲ್ಲ ತಾಪತ್ರಯ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದನ್ನಿಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ 10ನೇ ಅಧ್ಯಾಯ ಸುಡುಗಾಡು, ಹನುಮಂತ ಆಲಿಗೇರಿಯವರು ಬರೆದಿರ್ತಕ್ಕಂತಹ ಒಂದು ಕತೆ. ಇದು ಇವತ್ತಿನ ಸಮಾಜದಲ್ಲಿ ಸಾಂಕ್ರಾಮಿಕ ಪಿಡುಗಾಗಿ ಬೆಳೆಯುತ್ತಿರ್ತಕ್ಕಂಥ ಕೋಮುವಾದ ಅಂತಕ್ಕಂಥದ್ದು ಈ ಕಥೆಯಲ್ಲಿ ಬರ್ತಕ್ಕಂಥ ದರಿಯನಂತಹ ತಳಸ್ತರದ ವ್ಯಕ್ತಿಗಳ ಬದುಕನ್ನು ಹೇಗೆ ಬಲಿ ಪಡಿತವೆ ಅಂತಕ್ಕಂಥದ್ದನ್ನು ಇದು ಚರ್ಚೆ ಮಾಡುತ್ತೆ. ಈ ಕಥೆಯ ಒಳಗಡೆಗೆ ದರಿಯನ ಕುಟುಂಬದ ಹಿನ್ನೆಲೆ, ಅವನ ವೃತ್ತಿ ಅಂತಕ್ಕಂಥದ್ದು, ಇವನು ಹೇಗೆ ಕೋಮುವಾದಕ್ಕೆ ಬಲಿಯಾಗ್ತಾನೆ ಅಂತಕ್ಕಂಥ ವಿಚಾರಗಳು ಈ ಕಥೆಯಲ್ಲಿ ಇದೆ. ಇನ್ನು 11ನೇ ಅಧ್ಯಾಯ ಹೊಸಜೀವನ.com ಅಂತೇಳಿ ಕರಿತೀವಿ, ಉಷಾ ನರಸಿಂಹನ್ ಅವರು ಬರೆದಿರ್ತಕ್ಕಂಥದ್ದು. ಇಲ್ಲಿ ಆಧುನಿಕತೆಯ ಸವಾಲುಗಳು, ಅಹಂಕಾರ ಕೇಂದ್ರಿತ ಮನಸ್ಥಿತಿಗಳು, ಇಲ್ಲಿ ವಧುವಿನ ಅನ್ವೇಷಣೆಯಲ್ಲಿ ನಿರೂಪಕಿನೇ ವಧುವಾಗ್ತಕ್ಕಂತಹ ಆ ಪ್ರಕ್ರಿಯೆಗಳು ಈ ಪಠ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಹೊಸಜೀವನ.com ಇದು ಗಂಡನನ್ನು ಬಿಟ್ಟಿರ್ತಕ್ಕಂತಹ ಅಥವಾ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಇದನ್ನು ನಡೆಸ್ತಕ್ಕಂಥವಳು ಮಧುಮಿತಾ ಅಂತಕ್ಕಂಥ ಒಬ್ಬ ಹೆಣ್ಮಗಳು.
ಅಂಥ ಹೆಣ್ಮಗಳ ಕೊನೆಗೆ ಹೇಗೆ ವಿವಾಹದ ಬಂಧನಕ್ಕೆ ಒಳಗಾಗ್ತಾಳೆ ಅಂತಕ್ಕಂಥದ್ದು ಹಾಸ್ಯಮಯವಾಗಿ ಈ ಕಥೆಯಲ್ಲಿ ಚರ್ಚೆಯಾಗತ್ತೆ. ಇನ್ನು 12ನೇ ಅಧ್ಯಾಯ ಧರ್ಮಸಾರಥಿ, ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮ ಅವರು ಬರೆದಿರ್ತಕ್ಕಂಥ ಲೇಖನ. ಇಲ್ಲಿ ಗಾಂಧಿಯವರು ಯಾವ ರೀತಿಯಲ್ಲಿ ಖಾದಿ ಚಳುವಳಿಯಲ್ಲಿ ತೊಡಗಿಕೊಳ್ತಾರೆ, ಖಾದಿ ಹಾಗೂ ರಾಟೆಯ ಬಗೆಗಿರ್ತಕ್ಕಂಥ ಅವರ ನಂಬಿಕೆ ಎಂಥದ್ದು, ಇವತ್ತಿನ ಯಂತ್ರ ಜೀವನದ ಬಗೆಗಿರ್ತಕ್ಕಂತಹ ಗಾಂಧಿಯವರ ನಿಲುವುಗಳೇನು, ಇಲ್ಲಿ ರವೀಂದ್ರನಾಥ ಟ್ಯಾಗೂರ್ ಮತ್ತು ಗಾಂಧಿಯ ನಡುವೆ ಈ ಖಾದಿ ಚಳುವಳಿಯ ಬಗ್ಗೆ ಇರತಕ್ಕಂತಹ ಅಭಿಪ್ರಾಯಗಳು ಯಾವ ರೀತಿ ಇದ್ವು ಅಂತಕ್ಕಂತಹ ಬೇರೆ ಬೇರೆ ವಿಚಾರಗಳಲ್ಲಿ ಚರ್ಚೆಯಾಗ್ತವೆ. ಆ ನಂತರದ ಇನ್ನೊಂದು ಅಧ್ಯಾಯ ಕುಮಾರರಾಮ ಅಂತ ಕರಿತೀವಿ. ಆಲೂರು ವೆಂಕಟರಾಯರು ಬರೆದಿರತಕ್ಕಂತಹ ಒಂದು ಲೇಖನ. ನಾವು ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅಭಿನಯದಲ್ಲಿ ಸಿನಿಮಾ ಬಂದಿದೆ. ಇಲ್ಲಿ ಬೇರೆ ನೆಲೆಯಲ್ಲಿಯೇ ಅವನ ವಿವರಗಳನ್ನು ಇಲ್ಲಿ ಲೇಖಕರು ಕಟ್ಟಿಕೊಡ್ತಾರೆ. ಆನೆಗುಂದಿ ಅಂತಕ್ಕಂಥ ಒಂದು ಚಿಕ್ಕ ಪಾಳೆಪಟ್ಟಿನ ಹುಡುಗ ಯಾರು, ಕುಮಾರರಾಮ. ಈ ಪಾಳೆಪಟ್ಟಿನ ಅಂತ್ಯದ ನಂತರದಲ್ಲೇ ಈ ನಾಡು ಕಂಡಂತಹ ವಿಜಯನಗರ ಸಾಮ್ರಾಜ್ಯದ ನಿರ್ಮಾಣ ಅಂತಕ್ಕಂಥದ್ದು ಆಗೋದನ್ನು ನಾವು ನೋಡ್ತೀವಿ. ಅದಕ್ಕೆ ಬುನಾದಿ ಆಗ್ತಕ್ಕಂಥದ್ದು ಈ ಒಂದು ಸಣ್ಣ ಪಾಳೆಪಟ್ಟು. ಅಂತಹ ಪಾಳೆಪಟ್ಟಿನ ಯುವಕನೇ ಯಾರು ಅಂದರೆ ಕುಮಾರರಾಮ ಅಂತೇಳಿ ನಾವಿಲ್ಲಿ ಕರಿತೀವಿ. ಅಂತಹ ಕುಮಾರರಾಮನ ಸಾಹಸಗಳನ್ನು ನಾವಿಲ್ಲಿ ಈ ಲೇಖನದಲ್ಲಿ ನೋಡ್ತೀವಿ. ಅದು ಹೊಯ್ಸಳ ಅರಸ ವೀರಬಳ್ಳನ ಜೊತೆಗಿನ ಯುದ್ಧ ಆಗಿರ್ಬೋದು, ಅಥವಾ ಕಾಕತೀಶ್ವರನಾಗಿರ್ತಕ್ಕಂಥ ಪ್ರತಾಪರುದ್ರ ದೇವನ ಜೊತೆಗಿನ ಯುದ್ಧವಾಗಿರಬಹುದು, ಅಥವಾ ಗಜಪತಿ ಅರಸನಾಗಿರ್ತಕ್ಕಂಥ ಕರಿಪತಿ ಕಪಿಲೇಶ್ವರನ ಜೊತೆಗಿನ ಯುದ್ಧವಾಗಿರಬಹುದು, ಅಥವಾ 2 ಬಾರಿ ನೇಮಿಕಾನನ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಕ್ಕಂತಹ ಮೊಹಮ್ಮದ್ ತೊಗಲಕನ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಕ್ಕಂತಹ ಸಂದರ್ಭಗಳಾಗಿರ್ಬೋದು, ಹಾಗೂ ಮಾತಂಗಿಯ ಜೊತೆಗಿನ ಯುದ್ಧದಲ್ಲಿ ಸಾವನ್ನು ಕಾಣ್ತಕ್ಕಂತಹ ಸಂದರ್ಭಗಳಾಗಿರ್ಬೋದು. ಹೀಗೆ ಅನೇಕ ವಿಚಾರಗಳು ಇಲ್ಲಿ ಕುಮಾರರಾಮನ ಅದ್ವಿತೀಯ ಸಾಹಸಗಳನ್ನು ನಾವಿಲ್ಲಿ ಲೇಖನದಲ್ಲಿ ನೋಡಬಹುದು. ಇನ್ನು 14ನೇ ಅಧ್ಯಾಯ ಆಧುನಿಕ ಜಗತ್ತಿಗೆ ಅಧ್ಯಾತ್ಮ ಬೇಕೇ, ಡಾಕ್ಟರ್ KS ಭಗವಾನ್ ರವರು ಬರೆದಿರ್ತಕ್ಕಂಥದ್ದು. ಆಧ್ಯಾತ್ಮ ಅಂತಕ್ಕಂಥ ವಿಚಾರವನ್ನು ಕುರಿತು ಚರ್ಚೆ ಮಾಡ್ತಾರೆ. ಇವತ್ತಿನ ಕಾಲಕ್ಕೆ ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರಸ್ತುತವಾಗಿದೆಯೇ, ಬೇಕೇ ಅಂತಕ್ಕಂಥ ವಿಚಾರಗಳಲ್ಲಿ ಚರ್ಚೆ ಆಗ್ತಾವೆ. ಬೇರೆ ಬೇರೆ ಪ್ರಸಂಗಗಳು ಇಲ್ಲಿ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತವೆ ಅಧ್ಯಯನವನ್ನು ಮಾಡ್ತಾ ಇರಬೇಕಾದ್ರೆ. ಸ್ವರ್ಗ, ನರಕ ಅಥವಾ ಇನ್ಯಾವುದೇ ಊಹನಾತ್ಮಕ ಜಗತ್ತಿಗೆ ಸಂಬಂಧಿಸಿದ್ದನ್ನು ನಾವು ಅಧ್ಯಾತ್ಮ ಅಂತ ಕರಿತೀವಿ ಅಂತೇಳಿ ಅವರೇ ಒಂದು ಕಡೆ ಹೇಳ್ಕೊಳ್ತಾರೆ. ಹೀಗಾಗಿ ಅಧ್ಯಾತ್ಮವನ್ನು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳು ಚರ್ಚೆ ಆಗಿರೋದನ್ನಲ್ಲಿ ನಾವು ಈ ಲೇಖನದಲ್ಲಿ ಗಮನಿಸ್ಬೋದು. ಇನ್ನು 15ನೇ ಅಧ್ಯಾಯ ನಾವು ಯಾವುದನ್ನು ನೋಡಬಹುದು ಅಂತಂದರೆ, ಬಹಳ ಮುಖ್ಯವಾಗಿ ನಾಟಕವನ್ನು ನೋಡಬಹುದು. ಇಲ್ಲಿ ನಾಟಕ ಕೊಟ್ಟಿದ್ದಾರೆ. 15ನೇ ಅಧ್ಯಾಯ ನಾಟಕ. ಇಲ್ಲಿ ರಾಮಧಾನ್ಯ ಪ್ರಕರಣ ಅಂತಕ್ಕಂಥ ಮಂಜುನಾಥ ಬೆಳಕೆರೆ ಅವರು ಬರೆದಿರ್ತಕ್ಕಂಥ ನಾಟಕವನ್ನು ಇಟ್ಟಿದ್ದಾರೆ. ಇಲ್ಲಿ ನರೆದಲಗ ಮತ್ತು ವ್ರೀಹಿಗ ಅದ ನಡುವಿನ ಮಾತುಗಳು ಯಾವ ರೀತಿ ಅವೆರಡರ ನಡುವೆ ಮಾತುಗಳು ಅಂತಕ್ಕಂಥವು ನಡೀತವೆ, ಹೇಗೆ ಇಲ್ಲಿ ನೆರೆದಲಗ ಅಂತಂದರೆ ರಾಗಿ, ವ್ರೀಹಿಗ ಅಂತಂದರೆ ಭತ್ತ, ಇವೆರಡರ ನಡುವೆ ನಡೀತಕ್ಕಂಥ ಜಗಳ ಯಾವ ರೀತಿ ಇದ್ದು ಯಾವ ರೀತಿ ಇವು ಮಾತಾಡ್ತವೆ ಅಂತಕ್ಕಂಥ ವಿಚಾರಗಳು ಈ ನಾಟಕದ ಪ್ರಸಂಗದಲ್ಲಿ ಚರ್ಚೆ ಆಗ್ತವೆ. ಅದರ ಜೊತೆಗೆ ನಾವಿಲ್ಲಿ ಪಾತ್ರ ಪರಿಚಯಗಳನ್ನು ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಈ ಭತ್ತ ಮತ್ತು ರಾಗಿ ಅಂದರೆ ಭಿನ್ನ ಸಂಸ್ಕೃತಿಗಳ ನಡುವಿನ ಆ ಸಂಘರ್ಷದ ಎಳೆಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ನಾಟಕದಲ್ಲಿ. ಇನ್ನು ಕೊನೆಯದಾಗಿ ಕೊನೆ ಅಧ್ಯಾಯ ಯಾವುದು ಅಂತಂದರೆ, ಬಹಳ ಮುಖ್ಯವಾಗಿ ಪತ್ರಲೇಖನ ಅಂತಕ್ಕಂಥದ್ದನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಪತ್ರಲೇಖನದ ಲಕ್ಷಣಗಳು, ಅದರ ಸ್ವರೂಪ, ಸಾಂಬಮೂರ್ತಿಯವರು ಬರೆದಿರ್ತಕ್ಕಂಥ ಲೇಖನ. ಇವತ್ತಿನ ವಿದ್ಯಾರ್ಥಿಗಳಿಗೆ ಪತ್ರಲೇಖನ ಅಂತಕ್ಕಂಥ ಒಂದು ಪತ್ರ ಬರೆಯೋದಕ್ಕೆ ಬರಬೇಕು. ಇವತ್ತು ಎಷ್ಟೋ ಮಕ್ಕಳಿಗೆ ಒಂದು ಲೆಟರ್ ಬರ್ಕೊಡ್ರಿ ಅಂತಂದರೆ ಬೇಗ ಒಂದು ಪತ್ರವನ್ನು ಬರ್ಕೊಡೋದಕ್ಕೆ ಬರೋದೇ ಇಲ್ಲ. ಒಂದು ಮಾಸ್ ಕಾರ್ಡನ್ನು ಇಸ್ಕೊಳ್ಳೋದಕ್ಕಾಗಿರ್ಬೋದು ಪ್ರಾಚಾರ್ಯರಿಂದ,
ಅಥವಾ ಯೂನಿವರ್ಸಿಟಿಗೆ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನೋ ತೊಂದರೆ ಆಗಿದೆ ಅದನ್ನು ಸರಿಪಡಿಸ್ಬೇಕು, ಒಂದು ಪತ್ರ ಬರೀರಿ ಅಂದರೆ ತುಂಬ ಒದ್ದಾಡ್ತಾರೆ. ಹಾಗಾಗಿ ಅವ್ರಿಗೊಂದಿಷ್ಟು ಅದರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಇರಲಿ, ಜ್ಞಾನ ಇರಲಿ ಅಂತೇಳಿ ಇಲ್ಲಿ ಪತ್ರಲೇಖನವನ್ನು ಕೂಡ ಇಟ್ಟಿದ್ದಾರೆ. ಹೀಗೆ 16 ಅಧ್ಯಾಯಗಳನ್ನು ಈ ಕನ್ನಡ ಡಿಂಡಿಮ ಅಂತಕ್ಕಂಥ ಪಠ್ಯ ಒಳಗೊಂಡಿದೆ. ಮುಂದಿನ ಕ್ಲಾಸಲ್ಲಿ ಯಾವುದಾದ್ರೂ ಒಂದು ಅಧ್ಯಾಯವನ್ನು ನಾವು ವಿಶ್ಲೇಷಣೆಯನ್ನು ಮಾಡೋಣಂತೆ. ನಮಸ್ಕಾರ.